ಶುರುವಾಗ್ತಿದೆ ಹೊಸ ಕಥೆ. ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಭವಾನಿ ಚೆನ್ನಾಗಿರಮ್ಮ. ಮಗುವೆ ನಗುತ್ತಿರು, ಮಗುವೊಂದು ಬರುವ ವೇಳೆ ದೈವ ಜೊತೆಗಿದೆ ನಿನಗಾಗಿ ಎಲ್ಲ ನಾಳೆ. ನನ್ನ ತಮ್ಮನೇ ಮತ್ತೆ ಹುಟ್ಟಿ ಬರುವ ಈ ಮಧುರ ನೆನಪಿನ ವೇಳೆ. ಮಗುವೆ ನಗುತ್ತಿರು, ಮಗುವೊಂದು ಬರುವ ವೇಳೆ. ನೆನ್ನೆಯ ನೋವು ಮರೆಯಬೇಕು ನಾಳೆಯ ಕನಸಿನಲ್ಲಿ, ನಾಳೆಯ ಕನಸು ಅರಳಬೇಕು ಮಗುವ ನೆನಪಿನಲ್ಲಿ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರೂ ಮನಸ್ಸಲ್ಲೂ ಒಂದು ಗೊಂದಲ ಓಡ್ತಾ ಇದೆ ಅಂತ ನನಗೆ ಗೊತ್ತು. ನಿಶ್ಚಿತಾರ್ಥ ಮುಗಿತಿದ್ದ ಹಾಗೆ ಸೀಮಂತ ಮಾಡ್ತಿದಾರಲ್ಲ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದು. ಕಾರಣ ಇದೆ. ಅಥರ್ವ ಭವಾನಿಗೆ ಯಾವತ್ತೋ ಮದುವೆ ಆಗ್ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಅದು ನಡೀಲಿಲ್ಲ. ರೀಸನ್ ಎಲ್ಲ ನಿಮಗೆ ಗೊತ್ತೇ ಇದೆ. ಆದ್ರೆ ಈಗಿನ ಸಿಚುಯೇಷನ್ ಬೇರೆ ಇದೆ. ನಮ್ಮ ಅಥರ್ವನ್ ಮಗುಗೆ ಭವಾನಿ ತಾಯಿ ಆಗ್ತಿದ್ದಾಳೆ. ನಮ್ಮ ವಂಶದ ಕುಡಿ ಅವಳ ಹೊಟ್ಟೆಲ್ ಬೆಳೀತಾ ಇದೆ. ಇಂಥ ಟೈಮಲ್ಲಿ ಅವಳಿಗೂ ಆಸೆ ಇರುತ್ತಲ್ವ, ಸೀಮಂತ ಮಾಡಿಸ್ಕೊಳ್ಬೇಕು ಅಂತ. ಅದಕ್ಕೆ ಅವಳಿಗೆ ಸೀಮಂತ ಮಾಡಿ ಅವ್ರ ಅಪ್ಪನ ಮನೆ ಕಳ್ಸೋಣ ಅಂತ ಇದ್ದೀನಿ. ಅಪ್ಪ ಅಮ್ಮನ ಮನೆನ? ಅದ್ಯಾವ್ದೇ? ನಮ್ಮನೇನೆ. ಅವಳ ಪಾಲಿಗೆ ಅವಳ ಗಂಡನ ಮನೆ, ತಾಯಿ ಮನೆ ಎರಡೂ ನಮ್ಮನೇನೆ.